ಏನೆಂದು? ನಿನ್ನ ಕಡೆಯ ಬಯಕೆ ಏನು ಎಂದು. ಹಾಗೆ ಲೋಕದ ಶಿಷ್ಟಾಚಾರವನ್ನು ಮೀರಿ ನಡೆಯಲಿಕ್ಕಿಲ್ಲ ಎಂದು ಭಾವಿಸ್ತಾ ಇದ್ದೇನೆ. ನಾಲ್ಕು ಮಾತಾಡಿ ಸಾಯುವ ಎನ್ನುವ ಆಸೆ ನಮಗೆ. ಮಾತಾಡು ಮಾತಾಡು. ಹೌದು, ಮಾತಾಡಿ ಸಾಯ್ಬೇಕೆನ್ನುವ ಅಪೇಕ್ಷೆ. ಏನು ಆಚಾರ್ಯರ ಮಾತುಗಳು? ಅಲ್ಲ, ಇದು ಹಿಡಿದದ್ದು ಯಾಕೆ? ಬರೇ ಪ್ರದರ್ಶನ ಕಾಣಿದಂತ ಸುದರ್ಶನವಿದಲ್ಲ, ಕಂಠವನ್ನು ಕತ್ತರಿಸಬೇಕಾಗಿದೆ. ನಿಮ್ಮ ಕಂಠ ಚಕ್ರವನ್ನ ಮತ್ತಾವಕ್ಕೆಂದು ಭಾವಿಸಿರುವಿರಿ. ಬಹಳ ಚೆನ್ನಾಯ್ತು. ಎಷ್ಟು ಚೆನ್ನಾಯ್ತು ಅಂದ್ರೆ ಎಷ್ಟು ಚೆನ್ನಾಯ್ತು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲದೆ ಇದ್ದ ಚೆನ್ನಾಯ್ತು. ಲೋಕದಲ್ಲಿ ಭಕ್ತಾನುಗ್ರಹ ದಲ್ಲಿ ಆಸಕ್ತನಾದಂತಹ ಮಹಾನುಭಾವ ಎನ್ನುವಂತಹ ಬಿರುದುಂಟು. ನೀನು ನನ್ನ ಕೊಳ್ಳದ ಕಳೆಯುವುದಕ್ಕಾಗಿ ಈಗ ಚಕ್ರವನ್ನು ಹಿಡಿದು ಬಂದೆ ಎಂದ ಮೇಲೆ ಬಹಳ ಚೆನ್ನಾಯ್ತು. ಬಹಳ ಚೆನ್ನಾಯ್ತು ಅಂದ್ರೆ ಬಹಳ ಚೆನ್ನಾಯ್ತು. ಆಶ್ಚರ್ಯ ಆಗಬಹುದು. ಲೋಕದಲ್ಲಿ ಎಲ್ಲ ಬದುಕುವುದಕ್ಕೆ ಹಪಾಪಿಸುವುದಾದ್ರೆ ನಾನು ಸಾಯುವುದಕ್ಕೆ ಯಾಕೆ ಪ್ರಯತ್ನ ಪಡ್ತೇನೆ ಅಂತ. ಯಾಕೆ ಸ್ವಾಮಿ, ಇಂದಿರೇಶನೇ ನಾನು ಜಗದ ಜೀವಜಾತಗಳೆಲ್ಲ ಬದುಕುವುದಕ್ಕಾಗಿ ಅಪಾಪಿಸಿದರೆ ಭೀಷ್ಮ ಸಾಯುವುದಕ್ಕಾಗಿ ಯಾಕೆ ಗಾಬರಿ ಮಾಡುತ್ತಾನೆ ಎಂದು. ಯಾಕೆ? ಬೇಕು ಎನ್ನುವುದು ಬದುಕು, ಸಾಕು ಎನ್ನುವುದು ಸಾವು. ಸಾಕಾಗಿದೆ ಜೀವನಕ್ಕೆ. ಬದುಕಿನ ಸ್ವಾರಸ್ಯ ಎಷ್ಟು ಏನು ಎನ್ನುವುದನ್ನು ಅಳೆದದ್ದಾಗಿದೆ, ತಿಳಿದದ್ದಾಗಿದೆ. ನನ್ನ ಪ್ರತ್ಯಕ್ಷ ಕಣ್ಣಿನಲ್ಲಿಯೇ ನನ್ನ ಕುಟುಂಬದವರನ್ನು ನಾವು ನಂಬಿದ, ನಾನು ಸಾಕಿ ಬೆಳೆಸಿದಂತಹ ಮಕ್ಕಳು ಒಬ್ಬರನ್ನೊಬ್ಬರನ್ನು ಕುಚ್ಚಿ ಕಡಿದಾಡಿಕೊಳ್ತಾ ಇದ್ದಾರೆ. ವನ್ಯ ಮೃಗಗಳ ಹಾಗೆ ಒಬ್ಬರ ಹಿಂಸೆಯಲ್ಲಿ ಮತ್ತೊಬ್ಬರು ಆಸಕ್ತಾಡುತ್ತಾ ಇದ್ದಾರೆ. ಅವನ ರಕ್ತವನ್ನು ಈತ ಕುಡಿಯುವುದಕ್ಕಾಗಿ, ಇವನ ರಕ್ತವನ್ನು ಆತ ಕುಡಿಯುವುದಕ್ಕಾಗಿ ವಾಪಿಸ್ತಾ ಇದ್ದಾರೆ. ನೋಡಿ ಬಳಲುವುದಕ್ಕಿಂತ, ನೋಯುವುದಕ್ಕಿಂತ, ಬೇಯುವುದಕ್ಕಿಂತ ಈ ಜನ್ಮ ಮುಗಿದು ಹೋಗಲಿ ಎನ್ನುವುದಕ್ಕಾಗಿ ಆಸೆ ಪಡ್ತಾ ಇದ್ದೇನೆ. ಹಿಂದೆ ಹೋಗಲಿ ತೀರ್ಥ ಚಕ್ರವನ್ನೇ. ಆಚಾರ್ಯ